ತಣ್ಣಗಿದ್ದಂತಹ ಚಂದನವನ ಈಗ ರವರವ ಅಂತ ಇದೆ, ರಣರಣ ಅಂತ ಇದೆ. ಅದಕ್ಕೆ ಕಾರಣ ಸ್ಟಾರ್ ವಾರ್ ವಿಚಾರ. ಹೌದು, ನಟ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ಜೋರಾಗ್ತಾ ಇದೆ. ಕಿಚ್ಚ ಸುದೀಪ್ ಆಡಿದಂತಹ ಮಾತುಗಳಿಂದ ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ. ಸುದೀಪ್ ಮಾರ್ಕ್ ಮಾಡಿ, ಟಾರ್ಗೆಟ್ ಮಾಡಿ ಹೇಳಿಕೆ ಕೊಟ್ಟಿದ್ದು ಯಾರಿಗೆ? ದರ್ಶನ್ ಫ್ಯಾನ್ಸ್ ಅನ್ನೇ ಉದ್ದೇಶಿಸಿ ಸುದೀಪ್ ಮಾತನಾಡಿದ್ದ. ಸುದೀಪ್ ಮಾತಿನ ಹಿಂದಿರುವಂತಹ ನಿಗೂಢತೆ ಏನು? ನಟ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಇದೇ ಹೇಳಿಕೆಯ ವಿಚಾರಕ್ಕೆ ಜೋರು ಜಟಾಪಟಿ ಆಗ್ತಾ ಇದೆ. ನಾನಾ ನೀನಾ ಅನ್ನುವ ರೀತಿಯಲ್ಲಿ ಟ್ರೋಲ್ಸ್ಗಳಾಗ್ತಾ ಇದೆ, ನಾನಾ ರೀತಿಯ ವ್ಯಾಖ್ಯಾನಗಳಾಗ್ತಾ ಇದೆ. ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಸ್ಟಾರ್ ವಾರ್ನ ವಿಚಾರ ಜೋರು ಸದ್ದು ಮಾಡ್ತಾ ಇದೆ. ಸುದೀಪ್ ನಟನೆಯ ಮಾರ್ಕ್ಗೆ ಪೈರಸಿ ಆತಂಕ. ಪೈರಸಿ ಮಾಡೋರ್ಗೆ ಕಿಚ್ಚ ಖಡಕ್ ಮೆಸೇಜ್ ಅನ್ನ ಬಹಿರಂಗ ವೇದಿಕೆಯ ಮೂಲಕ ಕೊಟ್ಟಿದ್ರು. ಪೈರಸಿ ಮಾಡುವವರನ್ನ ಕಟ್ಟಿ ಹಾಕಲು ರೆಡಿ ಅನ್ನುವಂತಹ ಎಚ್ಚರಿಕೆ. ನಾವು ಯುದ್ಧಕ್ಕೆ ಸಿದ್ಧ ಅಂಥೇಳಿ ಕಿಚ್ಚ ಸುದೀಪ್ ಮಾತನಾಡಿದ್ರು. ಕಿಚ್ಚ ಸುದೀಪ್ ಮಾತಾಡಿದ್ದು ಪೈರಸಿ ವಿಚಾರಕ್ಕೆ. ಈಗ ದರ್ಶನ್ ಅಭಿಮಾನಿಗಳು ನಮ್ಮ ನಟನನ್ನ ಟಾರ್ಗೆಟ್ ಮಾಡಿನೇ ಕಿಚ್ಚ ಸುದೀಪ್ ಆಡಿರುವ ಮಾತಿದು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಡೆವಿಲ್ ವರ್ಸಸ್ ಮಾಣಿಕ್ಯ ಫ್ಯಾನ್ಸ್ಗಳ ಅಬ್ಬರ ಜೋರಾಗ್ತಾ ಇದೆ. ಒಬ್ಬರನ್ನೊಬ್ಬರು ಟೀಕಿಸೋ ಜಾಸ್ತಿ ಆಗ್ತಾ ಇದೆ, ಒಬ್ಬರನ್ನೊಬ್ಬರು ಕಾಲೆಳೆದು ಟ್ರೋಲ್ ಮಾಡ್ತಾ ಇರೋದು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಕೂಡ ತಾರಕಕ್ಕೇರಿದೆ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾಕ್ಕೂ ಕೂಡ ಪೈರಸಿ ಕಾಟ ಇತ್ತು. ದರ್ಶನ್ ವಿರೋಧಿಗಳು ಕೈವಾಡ ಮಾಡಿದ್ರು ಅಂಥೇಳಿ ಆರೋಪವನ್ನು ಅವರ ಫ್ಯಾನ್ಸ್ ಮಾಡ್ತಾ ಇದ್ರು. ಡೆವಿಲ್ ಪೈರಸಿಗೂ ಕಿಚ್ಚ ಫ್ಯಾನ್ಸ್ ಮೇಲೆಯೇ ಆರೋಪ. ಇದೀಗ ತಾಳ್ಮೆಗೂ ಮಿತಿ ಇದೆ ಅಂಥೇಳಿ ಸುದೀಪ್ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಫ್ಯಾನ್ಸ್ ತಂಟೆಗೆ ಬರಬೇಡಿ ಅಂಥೇಳಿ ಕಿಚ್ಚ ಗುಡುಗಿದ್ದಾರೆ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾಕ್ಕೆ ಪೈರಸಿ ಆಗೋದ್ರಲ್ಲಿ ಸುದೀಪ್ ಅಭಿಮಾನಿಗಳ ಪಾತ್ರ ಇದೆ ಅನ್ನೋದು ದರ್ಶನ್ ಅಭಿಮಾನಿಗಳ ವಾದ. ಇದೇ ವಿಚಾರಕ್ಕೇನೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. 25